ಒಂದು ಸ್ಪೆಷಲ್ ಗಿಫ್ಟ್ ನ ತಗೋಬರಕ್ ಹೋಗ್ತಾ ಇದೀವಿ ಅಕ್ಕ ಮತ್ತೆ ಲಚ್ಚುಗೆ. ಒಂದ್ 50 ಗ್ರಾಮ್ ಕೊಡಿಸ್ಬಿಡು. 40 ಗ್ರಾಮ್ ಯಾಕೆ 50? ನಮ್ಮ ಅಕ್ಕಂಗೆ ದೇವ್ರು ತುಂಬಾ ಒಳ್ಳೇದ್ ಮಾಡ್ಲಿ, ನಮ್ ಲಕ್ಷ್ಮಿ ಮನೇಲಿ ಲಕ್ಷ್ಮಿ ಚೆನ್ನಾಗಿ ಹೊಲಿಲಿ. ಬಟ್ ನಂಗೆ ತುಂಬಾ ಆಸೆ ಇತ್ತು ಲಕ್ಷ್ಮಿ ಇರ್ಬೇಕು ನಮ್ಮ ಮನೇಲಿ ಅಂತ. ಅಂಡ್ ನಾನಿರೋವರೆಗೂ ಆ ಲಕ್ಷ್ಮಿನ ಡೈಲಿ ಪೂಜಿಸ್ಬೇಕು ಅಂತ ನನಗೆ ಆಸೆ. ನಮ್ ತಂಗಿ ಕೊಟ್ಟಿರೋ ಲಕ್ಷ್ಮಿ ಪ್ರತಿದಿನ ಪೂಜೆ ಆಗ್ಬೇಕು ನಮ್ಮ ಮನೇಲಿ. ಹೊಸ ಉತ್ತಪ್ಪ. ಐ ಆಮ್ ಸಚ್ ಅ ಲಕ್ಕಿ ವೈಫ್ ಅಂತ ಹೇಳ್ಬೋದು, ಬಿಕಾಸ್ ಮೈ ಹಸ್ಬೆಂಡ್ ಇಸ್ ಅ ವೆರಿ ಸಪೋರ್ಟಿವ್ ಹಸ್ಬೆಂಡ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು. ಸೊ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಗೃಹಪ್ರವೇಶ ಇನ್ನೇನು ಹತ್ರ ಬರ್ತಾ ಇದೆ. ಸೊ ಆಲ್ರೆಡಿ ನಾವು ಪ್ರೀವಿಯಸ್ Q&A ಬ್ಲಾಗ್ ಅಲ್ಲಿ ಹೇಳಿದೀವಿ, ಸದ್ಯಕ್ಕೆ ನಾವು ಗೃಹಪ್ರವೇಶ ಮಾಡ್ತಾ ಇಲ್ಲ. ಲಚ್ಚು ಅವರು ಮತ್ತೆ ಸುಪ್ರಿಯಾ ಅವರು ಎರಡು ಫ್ಯಾಮಿಲಿ ಇವಾಗ ಗೃಹಪ್ರವೇಶ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಆಲ್ಸೋ ಎಕ್ಸೈಟೆಡ್. ಅವ್ರಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಅಷ್ಟೇ ಎಕ್ಸೈಟ್ಮೆಂಟ್ ನಮಗೂ ಇದೆ, ಯಾಕಂದ್ರೆ ಬಿಲ್ಡಿಂಗ್ ಗೃಹಪ್ರವೇಶ ನಡೀತಾ ಇರೋದು. ಸೊ ಖುಷಿ ಇದೆ. ಅಂಡ್ ಇವತ್ತೇನಪ್ಪಾ ವಿಷಯ ಅಂತಂದ್ರೆ, ಒಂದು ಸ್ಪೆಷಲ್ ಗಿಫ್ಟ್ ನ ತಗೋಬರಕ್ ಹೋಗ್ತಾ ಇದೀವಿ ಅಕ್ಕ ಮತ್ತೆ ಲಚ್ಚುಗೆ. ಅದೇನಂದ್ರೆ ಲಕ್ಷ್ಮಿ ಮೊಕ್ಕೋಡ. ಹೌದು. ಸೊ ಏಂದಕ್ಕೆ ಲಕ್ಷ್ಮಿ ಮೊಕ್ಕೋಡ ಕೊಡ್ತಾ ಇದೀವಿ ಅಂತಂದ್ರೆ, ಲೈಕ್ ನಾವು ಅಂದ್ರೆ ಸ್ವಲ್ಪ ದಿನ ಆಲ್ಮೋಸ್ಟ್ 1 ವೀಕ್ ಇಂದ ಪ್ಲಾನ್ ಮಾಡ್ತಾ ಇದ್ವಿ. ಹೆಂಗಿರೋ ಗೃಹಪ್ರವೇಶ ಆಗಿ ಏನಾದ್ರು ಗಿಫ್ಟ್ ಕೊಡ್ಬೇಕಲ್ಲ, ಸೊ ಏನ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಅದೇ ಟೈಮ್ ಅಲ್ಲಿ ಲಚ್ಚು ಅವರು ಮತ್ತೆ ಸುಪ್ರಿಯಾ ಅವರು ಮಾತಾಡ್ತಾ ಇದ್ರು, ಈ ತರ ಹಬ್ಬಕ್ಕೆ ಲಕ್ಷ್ಮಿ ಕೂರಿಸ್ಬೇಕು, ಇವಾಗ ಪೂಜೆಗೆಲ್ಲನು ಲಕ್ಷ್ಮಿ ಮೊಕ್ಕೋಡ ಇಡಬೇಕು ಅಂತ ಅಂದ್ಬಿಟ್ಟು. ಅಂಡ್ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ. ಸೊ ನಾವೇನ್ ಅನ್ಕೊಂಡ್ವಿ, ನಮ್ ಕಡೆಯಿಂದ ಏನಾದ್ರು ಲಕ್ಷ್ಮಿ ಮೊಕ್ಕೋಡ ಕೊಟ್ರೆ ಇದೊಂಥರ ಮೆಮೊರಬಲ್ ಆಗಿರುತ್ತೆ, ಹಾಗೆ ಸ್ಪೆಷಲ್ ಒನ್ ಆಗಿರುತ್ತೆ. ಯಾಕಂದ್ರೆ ಗೃಹಪ್ರವೇಶಕ್ಕೂ ನಾವು ಕೊಡುವಂತ ಲಕ್ಷ್ಮಿ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ವರ್ಷ ಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಮೊಕ್ಕವಾಡ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಈ ಗಿಫ್ಟ್ ತುಂಬಾ ನಮ್ಗೆ ಥಾಟ್ಫುಲ್ ಅನ್ಸ್ತು. ಸೊ ಅದಕ್ಕೆ ನಾವು ಇದನ್ನೇ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಆಕ್ಚುಲಿ ಅವ್ರಿಬ್ರು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು. ನಾವ್ ಅವ್ರಿಗೆ ಸಂಭವ ಕನ್ವಿನ್ಸ್ ಮಾಡಿ, ನೀವ್ ಅದನ್ನ ತಗೊಂಡ್ಬೇಡಿ, ನಮ್ ಕಡೆಯಿಂದ ನಾವೇ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಸರ್ಪ್ರೈಸ್ ಕೊಡ್ಬೋದಾಗಿತ್ತು. ಇನಿಷಿಯಲಿ ನಾವು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಮೊನ್ನೆ ಏನಾಯ್ತು ಅಂತಂದ್ರೆ, ಅವ್ರು ಆಲ್ರೆಡಿ ನೆಕ್ಸ್ಟ್ ಡೇ ಬುಕ್ ಮಾಡೋಕೆ ಅಂತ ಹೋಗ್ತಾ ಇದ್ರು. ಸೊ ಆಮೇಲೆ ನಾವು ಹೇಳಲೇಬೇಕಾಯ್ತು, ಇಲ್ಲಾಂದ್ರೆ ನಾವು ತಗೊಳ್ಬೇಕಾಗುತ್ತೆ, ಅವರು ತಗೊಳ್ತಾರೆ, ಸುಮ್ಮನೆ ಸೇಮ್ ಆಗ್ಬಿಡುತ್ತೆ. ಲಕ್ಷ್ಮಿ ಮೊಕ್ಕೋಡ ಈಗ ಒಬ್ಬೊಬ್ರಿಗೆ ಒಂದೊಂದ್ ತರ ಬೇಕಿರುತ್ತೆ. ಸೊ ಅದಕ್ಕೇನೆ ಒಂದ್ಸಲ ನೀವ್ ನೋಡ್ಕೊಂಡ್ ಬನ್ನಿ, ಬಿಕಾಸ್ ನಾವು ಇಬ್ರು ನೋಡ್ಕೊಂಡ್ ಬಂದಿದೀವಿ ಹೇಗಿದೆ ಕಲೆಕ್ಷನ್ಸ್ ಎಲ್ಲ, ಎಷ್ಟು ಗ್ರಾಮ್ಸು, ಎಷ್ಟು ಅದ್ರ ಲೆಂತ್ ಎಲ್ಲ ನಾವು ನೋಡ್ಕೊಂಡ್ ಬಂದಿದೀವಿ. ಬಟ್ ಅಕ್ಕ ಲಚ್ಚುಗೂ ಹೇಳಿದೀವಿ ಒಂದ್ಸಲ ನೋಡ್ಕೊಂಡ್ ಬನ್ನಿ ಅಂತ. ಮೋಸ್ಟ್ಲಿ ಅವ್ರು ಹೋಗಿದ್ರು ಅನ್ಸುತ್ತೆ. ಹೌದು, ಅಕ್ಕ ಹೋಗಿದ್ರು ನೋಡ್ಕೊ ಬರಕ್ಕೆ, ಅಕ್ಕ ಲಚ್ಚು ಇಬ್ರುವೆ. ಸೊ ಫೈನಲೈಸ್ ಆಗಿದೆ. ಸೊ ಇವತ್ತು ಹೊರಟಿದೀವಿ ತಗೋಬರೋಣ ಅಂತ. ಸೊ ಇವಾಗ ಲಕ್ಷ್ಮಿ ಮೊಕ್ಕೋಡ ತಗೋಣ ಅಂತ ಬಿಟ್ಟು ಭೀಮಾ ಹತ್ರ ಹೋಗ್ತಾ ಇದೀವಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೀರಾ, ಬನ್ನಿ ಹೋಗೋಣ. ನಮ್ ಚಾನಲ್ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಎಂಡ್ ಆಫ್ ದ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಫೈನಲಿ ಇವಾಗ ನಾವು ಭೀಮಾ ಹತ್ರ ರೀಚ್ ಆಗಿದೀವಿ. ಎಸ್, ಇಲ್ಲೇ ಇದೆ ನೋಡಿ, ಆನಿವರ್ಸರಿ ಸೆಲೆಬ್ರೇಷನ್ ಫುಲ್ ಜೋರಾಗಿ ನಡೀತಾ ಇದೆ ಭೀಮಾದು. ನಾವು ಸ್ವಲ್ಪ ಜೋರಾಗಿ ಶಾಪಿಂಗ್ ಮಾಡೋದ ಮೋನ ಇವತ್ತು. ಎಸ್, ಇವಾಗ ಫುಲ್ ಶಾಪಿಂಗ್. ಭೀಮಾ ಹತ್ರ ಬಂದಿದೀವಿ ಆನಿವರ್ಸರಿ ಸೆಲೆಬ್ರೇಷನ್ಗೆ ಲಿಟ್ರಲಿ ಈ ರೇಟ್ ಅಲ್ಲೂ. ಅಂಡ್ ಇವತ್ತು ಪ್ರಾಬ್ಲಿ ತುಂಬಾ ಚೆನ್ನಾಗಿ ಡಿಸ್ಕೌಂಟ್ಸ್ ಇರುತ್ತೆ ಅನ್ಕೋತೀನಿ, ಬಿಕಾಸ್ ನಮ್ಗೆ ಭೀಮಾ ಇಂದ ಕಾಲ್ ಬಂದಿತ್ತು. ನೀವು ನೋಡ್ಬೋದು ಏನ್ ಕ್ರೌಡ್ ಇದೆ ಭೀಮಾಲಿ ಇವತ್ತು ಅಂತ. ಮನೆ ಕ್ರೌಡ್ ಇದೆ ಅಲ್ಲ, ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ. ಓಕೆ, ನಮ್ ಸೆಕ್ಷನ್ ಸಿಲ್ವರ್ ಸೆಕ್ಷನ್, ಈ ಕಡೆ ಹೋಗೋಣ. ನಾವು ಗೋಲ್ಡ್ ಸೆಕ್ಷನ್ ಇಂದ ಸಿಲ್ವರ್ ಸೆಕ್ಷನ್ ಬಟ್ ಹೆವಿ ಕ್ರೌಡ್ ಇದೆ ಆಕ್ಚುಲಿ ಸೆಲೆಬ್ರೇಷನ್ ಗೆ. ಗೋಲ್ಡ್ ತಗೊಳಕ್ಕೆ ಸ್ವಲ್ಪ ಬಜೆಟ್ ಜಾಸ್ತಿ ಇರಬೇಕು. ಸೊ ನಾವು ಸಿಲ್ವರ್ ತಗೊಳಕ್ ಬಂದಿದ್ದೀವಿ. ಸೊ ನೆವರ್ದಲೆಸ್ ಇಟ್ಸ್ ಓಕೆ. ಈ ಸಲ ಸಿಲ್ವರ್ ಕೊಡ್ತಾ ಇದೀವಿ, ನೆಕ್ಸ್ಟ್ ಸಲ ಗೋಲ್ಡ್ ಎಬಿಲಿಟಿ ನಮಗೆ ಬರಬೇಕು. ನನ್ಗೆ ಅದ್ರ ತಕೊಡು. ತಗೊಳ್ತೀನಿ, ನಾನೇ ಇದೀನಲ್ಲ ಬಿಡು, ಸಾಕು. ಆಕ್ಚುಲಿ ಒಳ್ಳೆಕಿ ನೋಡಕ್ಕಿಂತ ಮುಂಚೆ ನಂಗೆ ಡೆಕೋರ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಲಿಫ್ಟ್ ವೆಯ್ಟ್ ಮಾಡಿ ತುಂಬಾ ಕ್ರೌಡ್ ಇದೆಯಲ್ಲ, ಅದಕ್ಕೆ ಇವಾಗ ಮೆಟ್ಲಲ್ಲೇ ಹೋಗ್ತಾ ಇದೀವಿ. ಇಲ್ಲೇ ಫಸ್ಟ್ ಫ್ಲೋರ್ ಅಲ್ಲೇನೆ ಇದೆ ಸಿಲ್ವರ್ ಸೆಕ್ಷನ್. ನಮಗೆ ಗೊತ್ತಿರೋರು ಇದ್ದಾರೆ ಒಬ್ರು, ಅವ್ರನ್ನ ಮಾತಾಡ್ಸ್ಬಿಟ್ಟು ಅಲ್ಲಿಗೆ ಹೋಗೋಣ. ನೋಡಿ, ನಮಸ್ತೆ. ವೇಣು ಆಗ್ಲೇ ಬುಕಿಂಗ್ ಆಗುತ್ತೆ. 249 ಇದು ಕಮ್ಮಿ ಇದೆ. 219 ಇವತ್ತು ಎಷ್ಟಿದೆ? 219 ನನಗಿಂತ ಇನ್ನೂ ಕಮ್ಮಿ ಆಗಿದೆ ಆಕ್ಚುಲಿ. ಒಳ್ಳೆಯ್ತಲ್ಲ, ಬ್ಲಾಕ್ ಮಾಡಿದ್ದೀನಿ. ಸೊ ನಾವು ಕೊಡ್ತಾ ಇದ್ದಂತ ಗಿಫ್ಟ್ ನೀವು ನೋಡ್ಬೋದು. ಲಕ್ಷ್ಮಿ ಮುಖವಾಡ ತುಂಬಾ ಚೆನ್ನಾಗಿದೆ, ಲಕ್ಷಣವಾಗಿದೆ. ಎಸ್, ತುಂಬಾ ನಗು ಮುಖ ಇದೆ. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಮನೆಯಲ್ಲಿ, ಲಚ್ಚು ಮನೆಯಲ್ಲಿ, ನಮ್ಮ ಮಮ್ಮಿ ಮನೆಯಲ್ಲಿ, ಎಲ್ಲಾರ ಮನೇಲೂ ಲಕ್ಷ್ಮಿ ಚೆನ್ನಾಗಿ ಕೂಡ್ ಬರ್ಲಿ ಅಂತ ಕೇಳ್ಕೊತೀನಿ. ಸೊ ಇದು ಸೆಕೆಂಡ್ ಫ್ಲೋರ್ ಅವ್ರ ಬಂದು, ಥರ್ಡ್ ಫ್ಲೋರ್ ಅವ್ರ ಬಂದು ಲಚ್ಚುಗೆ ಮತ್ತೆ ಸುಪ್ರಿಯಾ ಅವ್ರಿಗೆ. ಸೊ ಆಲ್ರೆಡಿ ಲಾಸ್ಟ್ ಟೈಮ್ ಬಂದಿದ್ದಾಗ ಅವ್ರಿಗೆಲ್ಲ ತೋರಿಸಿದ್ವಿ. ಸೊ
ಸೊ ಲಾಸ್ಟ್ ಟೈಮು ಲಚ್ಚು ಅವ್ರ ಜೊತೆ ಬಂದ್ವಿ, ಅವರು ನೋಡ್ಕೊಂಡು ಸೆಲೆಕ್ಟ್ ಮಾಡಿದ್ರು. ಸೊ ಇಬ್ರಿಗೂ ಒಂದೇ ತರ ವೇಟ್ ಇರೋ ಲೈಕ್ ಒಂದೇ ಗ್ರಾಮ್ ಇರೋದನ್ನ ಆಲ್ರೆಡಿ ಅಡ್ವಾನ್ಸ್ ಬುಕ್ ಮಾಡಿದ್ವಿ. ಅಂಡ್ ನಿನ್ನೆ ಸುಪ್ರಿಯ ಅವರು ಮತ್ತೆ ನಮ್ಮ ಅತ್ತೆ ಎಲ್ಲರೂ ಬಂದ್ಬಿಟ್ಟು ನೋಡ್ಕೊಂಡು ಅವ್ರಿಗೂ ಇಷ್ಟ ಆಯ್ತು, ಬ್ಲಾಕ್ ಮಾಡಿ ಹೋಗಿದ್ದಾರೆ. ಖುಷಿ ಆಗ್ತಾ ಇದೆ. ಅಂದ್ರೆ ನಾನಂತೂ ನಮ್ಮ ಅಕ್ಕದಿರಿಗೆ ಯಾವತ್ತೂ ಪಾಪ ಗಿಫ್ಟ್ ಕೊಟ್ಟಿಲ್ಲ. ಸೊ ಇದು ಫಸ್ಟ್ ಗಿಫ್ಟ್ ನನ್ನ ಕಡೆಯಿಂದ, ಮತ್ತೆ ಸ್ಪೆಷಲಿ ಮೋಹನ್ ಕಡೆಯಿಂದ ಮತ್ತೆ ನನ್ನ ಕಡೆಯಿಂದ. ಇಲ್ಲ ನಮ್ ಕಡೆಯಿಂದ ನಮ್ ಕಡೆಯಿಂದ ಪೇ ಮಾಡ್ತಿರೋದು ಮಾತ್ರ. ಏನಂದ್ರೆ ಗೃಹ ಪ್ರವೇಶ ಟೈಮಲ್ಲಿ ನಮ್ಮ ಅಕ್ಕ ಮತ್ತೆ ಲಚ್ಚು ಅತ್ತ ಇಬ್ರು ಹತ್ರನು ದೇವ್ರ ಮುಖವಾಡ ಇರ್ಲಿಲ್ಲ. ಸೊ ಮುಖವಾಡ ಇಡೋದಿಕ್ಕೆ ದಿಸ್ ಇಸ್ ದ ರೈಟ್, ಅಂದ್ರೆ ನಮ್ಗೆ ಅನ್ಸ್ತಂದ್ರೆ ಐನರ್ ಕೇಳಿದ್ರು ಇದೆಲ್ಲ ಇದೆಯಾ ಅಂತ. ಸೊ ಅವರೆಲ್ಲ ಯೋಚನೆ ಮಾಡ್ತಿದ್ರು. ಸೊ ಆ ಟೈಮಲ್ಲಿ ವಿ ಥಾಟ್ ದಿಸ್ ಇಸ್ ದ ರೈಟ್ ಗಿಫ್ಟ್ ಅವರಿಗೆ ನಾವು ಕೊಡ್ಬೋದು ಅಂತ ಅನ್ಸ್ತು. ಈ ತರ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ಆಕ್ಚುಲಿ ಬೇಡ ಅಂತ ಅಂದ್ರು. ಏನಕ್ಕೆ ಇಷ್ಟೊಂದು ಬಿಗ್ ಗಿಫ್ಟ್, ಇವಾಗ ಆಲ್ರೆಡಿ ನೀವೇ ಕಷ್ಟದಲ್ಲಿ ಇದ್ದೀರಾ ಅಂತ ಹೇಳಿದ್ರು. ಬಟ್ ನಮಗೇನಂತಂದ್ರೆ ಅವ್ರು ನಮ್ಮ ಮನೆ ಕಷ್ಟದಕ್ಕೂ ತುಂಬಾನೇ ಎಫರ್ಟ್ ಹಾಕಿದ್ದಾರೆ. ಸೊ ಏನಿವೆ ನಾವು ಒಂದು ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ. ನಾವು ಈ ಗಿಫ್ಟ್ ನ ಕೊಟ್ರೆ ಅವ್ರ ಮನೆಯಲ್ಲಿ ನಾವು ಕೊಡುವಂತ ಲಕ್ಷ್ಮಿನ ಅವರು ಸದಾ ಯಾವಾಗಲೂ ಇಟ್ಟು ಪೂಜೆ ಮಾಡ್ತಾರೆ. ಅವ್ರ ಪೂಜೆ ಮಾಡಿದಾಗೆಲ್ಲ ಈ ಲಕ್ಷ್ಮಿ ಮುಖವಾಡ ತೆಗ್ದಾಗೆಲ್ಲ ನಮ್ನ ನೆನ್ಸ್ಕೋತಾರೆ ಡೆಫಿನೆಟ್ಲಿ. ಅದಕ್ಕೋಸ್ಕರ ಇದೊಂದು ರೈಟ್ ಗಿಫ್ಟ್, ಗೃಹ ಪ್ರವೇಶಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇವಾಗ ಇದೆರಡು ತಗೊಳ್ತಾ ಇದೀವಿ. ಕಾಲ್ ಮಾಡ್ತಾರೆ ಬಿಮ್ಮಿಂದ ನೆಕ್ಸ್ಟ್ ಫೋನ್ ಬಂದ್ರೆ ಎತ್ತು ಆಯ್ತಾ. ಸೊ ಮೇಡಮ್ ಅವ್ರಿಗೆ ಏನೋ ಲಕ್ಕಿ ಡ್ರಾ ಎಲ್ಲ ಏನೋ ಮಾಡ್ತಿದ್ದಾರೆ. ಆಕ್ಚುಲಿ ಇಲ್ಲಿ ಲಕ್ಕಿ ಡ್ರಾ ನಡೀತಾ ಇದೆ. ಸೊ 10 ಕಸ್ಟಮರ್ ಚಿಟ್ಟು ಟೋಟಲು. ಸೊ ಒಬ್ರಿಗೆ ಯಾರು ಪಿಕ್ ಆಗುತ್ತೆ ಸೊ ಅವ್ರಿಗೆ 10,000 rupees ವೌಚರ್ ಏನೋ ಸಿಗುತ್ತಂತೆ. 10,000 rupees ವೌಚರ್. ಒಳ್ಳೆ ಡಿಸ್ಕೌಂಟ್ ಬರ್ಲಿ. ಹಚ್ಚಿಟ್ಟು ಹಾಕ್ಬಿಡ ನಾನು ನಿನ್ನ ಹೆಸರ್ಲೆ. ನಿನ್ನ ಹೆಸರು ನನ್ನ ಹೆಸರು ಮೊಮ್ಮೆ ಹೆಸರು. ಸೊ ಇವಾಗ ಲಕ್ಷ್ಮಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇವಾಗ ಬಿಲ್ಲಿಂಗ್ ಎಲ್ಲ ಮಾಡ್ಬೇಕು. ಮೇಡಮ್ ಅವ್ರು ಇನ್ನೊಂದೇನೋ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತವ್ರೆ. ಟ್ಯಾಕ್ಸ್ ಏನಿಲ್ಲ, ಮೋನ ಕೇಳಿದ್ರೆ ಏನಾದ್ರು ಬೇಕಾದ್ರೆ ತಗೋ ಅಂತ. ಸೊ ಸದ್ಯಕ್ಕೆ ಏನು ದೊಡ್ಡ ವ್ಯಾಲ್ಯೂ ತಗೊಳಕ್ ಆಗಲ್ಲ. ಬಿಕಾಸ್ ನಮ್ಮ ಮನೇಲಿ ಪರವಾಗಿಲ್ಲ ತಗೋ, ನಾನು ಹೇಳ್ತಾ ಇದ್ದೀನಿ. ತುಂಬಾ ಪೇಮೆಂಟ್ಸ್ ಬಾಕಿ ಇದೆ ಮನೆದು. ಲೈಕ್ ವಿಂಡೋಸ್ ಅವ್ರಿಗೆಲ್ಲ ಕೊಡಬೇಕು. ಸೊ ಏನಾದ್ರು ಒಂದ್ ಚಿಕ್ಕ ತಗೊಳ್ಳೋಣ ಅನ್ಕೊಂಡೆ. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿದು ಒಂದ್ ಚಿಕ್ಕ ಐಡಲ್ ನೋಡಿದೆ. ಚೆನ್ನಾಗಿದೆ ಅಲ್ಲ, ನೋಡ್ಬೋದು. ಚೆನ್ನಾಗಿದೆ. ಸೊ ನನಗೆ ನಾನು ತುಂಬಾ ನಂಬ್ತೀನಿ. ಸೊ ಅದಕ್ಕೆ ಒಂದ್ ಚಿಕ್ಕದು 15 grams, ಜಾಸ್ತಿ ಏನಿಲ್ಲ 15 grams. ಸೊ ಇದನ್ನ ತಗೊಳ್ಳೋಣ ಅಂತ. 15 grams ಆಕ್ಚುಲಿ ಕಮ್ಮಿ ಆಯ್ತು. ನಾನು ಇವಾಗಲೂ ಹೇಳ್ತಾ ಇದೀನಿ ತಗೊಳಂಗಿದ್ರೆ ಸ್ವಲ್ಪ ದೊಡ್ಡದೇ ತಗೋ. ಇಲ್ಲ ಇದೇ ಸಾಕು. ನಾನು ಹಿಂಗೆ ತಗೊಟ್ಟೆ ಅಲ್ಲ, ನೀನೇ ನಂಗೇನ್ ತಗೊಡ್ತೀಯಾ? ಏನ್ ಬೇಕು ಹೇಳು ನಿನ್ಗೆ? ಚಿನ್ನ ಬೇಕಾ, ಬೆಳ್ಳಿ ಬೇಕಾ, ಡೈಮಂಡ್ ಬೇಕಾ, ಪ್ಲಾಟಿನಮ್ ಬೇಕಾ, ಏನ್ ಬೇಕು ಹೇಳು? ಇಷ್ಟೊಂದು ಆಪ್ಷನ್ ಕೊಡ್ತಾ ಇದ್ದಾನೆ, ತಗೊಳಲ್ಲ ಅಂತ ಗೊತ್ತಾಯ್ತು. ಯಾರು ಹೇಳಿದ್ದು ಚಿನ್ನದಂತ ಹುಡುಗಂಗೆ ಚಿನ್ನ ಬೇಕಾ? ಆಮೇಲೆ ನಿನ್ಗೆ ಏನ್ ಕಡಿಮೆ ಇದೆ ನೋಡು, ವಜ್ರದಂತ ಹುಡುಗ ನೀನು. ಆಮೇಲೆ ಪ್ಲಾಟಿನಮ್ ಅಂತ ಹುಡುಗ. ಪರವಾಗಿಲ್ಲ, ತಾಮ್ರನೇ ತಗೊಡು. ತಾಮ್ರ ಅಲ್ಲ ತಾನೆ? ನಿಮ್ಗೆಲ್ಲ ತಾಮ್ರ ಎಲ್ಲಿ? ಸೊ ಫೈನಲಿ ಪರ್ಚೇಸ್ ಎಲ್ಲಾನು ಆಯ್ತು. ಇವಾಗ ಗಿಫ್ಟ್ ರ್ಯಾಪಿಂಗ್ ಮಾಡ್ತಾ ಇದಾರೆ. ಪ್ಯಾಕಿಂಗ್ ಮಾಡಿಸ್ತಾ ಇದೀವಿ ನಾವು. Yes. ನನಗೆ ಆಕ್ಚುಲಿ ಅಕ್ಕ ಲಚ್ಚು ಬಂದಾಗ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಗಿಫ್ಟ್ ಸಿಗುತ್ತೆ ಎಕ್ಸ್ಟ್ರಾ. ನನ್ಗೆ ಬಂದಾಗೆಲ್ಲ ಗಿಫ್ಟ್ ಸಿಗಲ್ಲ. ಪಾಪ ಇವಳಂತೂ ವೇಣು ಅವ್ರಿಗೆ ಹಿಂಸೆ ಇಟ್ಬಿಡಿಯಾರೆ ಒಂದ್ 2-3 ವಿಸಿಟ್ ಇಂದ. ಹಾ ಬಿಲ್ ತಗೊಂಡಿ. ಹಾ ಸರಿ. ಹಾ ನೀನ್ ಆಕ್ಚುಲಿ ಒಬ್ಳೆ ಹೋಗಂಗಿಲ್ಲ ಲಕ್ಕಿ ಡ್ರಾಗೆ. ಯಾಕೆ? ನಿನ್ ಲಕ್ ನಾನಲ್ವಾ ಅದಕ್ಕೆ. ಆಕ್ಚುಲಿ ನಾವೇನ್ ಮಾಡೋಕಿರುತ್ತೆ, 2 ಡಿಫ್ರೆಂಟ್ ಬಿಲ್ ಮಾಡಿಸ್ಕೋಬೇಕಿತ್ತು. ಸೊ ನೀನೊಂದು ಕಸ್ಟಮರ್, ನಾನೊಂದು ಕಸ್ಟಮರ್. ನನ್ ಲಕ್ ವರ್ಕ್ ಆದ್ರೆ ಓಕೆ, ನಿನ್ ಲಕ್ ವರ್ಕ್ ಆದ್ರೆ ಓಕೆ. ಯಾರಿಗಾದ್ರೂ ಒಬ್ರು ಸಿಕ್ಕಿದ್ದು 10,000. ಅಲ್ಲ ಇದೆಲ್ಲ ನಿನ್ಗೆ ಮೊದ್ಲೇ ಯಾಕೆ ತಲೆ ಓಡಲ್ಲ, ಇವಾಗ ಓಡ್ತಾ ಇದೆ? ಅಟ್ಲೀಸ್ಟ್ ನನ್ನ ತಲೆ ಓಡ್ತೈತೆ, ನಿಂದು ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ತಲೆ ಕೆಡ್ಸ್ಕೊಂಬಿಡು. ಇಬ್ರು ಹಾಕೋದ್ರು ಒಬ್ರು ಹಾಕೋದ್ರು ಅದೃಷ್ಟ ನಮ್ದೇನೆ. ಪರವಾಗಿಲ್ಲ, ಇದನ್ನೇ ಹಾಕಿ, ಚೆನ್ನಾಗಿ ಕಾಣ್ತಾ ಇದೆ. ಎಸ್, ತಗೊಳ್ತಾ ಇದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಮ್ದು ಪರ್ಚೇಸ್ ಎಲ್ಲ ಮುಗೀತು. ಇವಾಗ ಲಕ್ಕಿ ಡ್ರಾ ಏನೋ ನಡೀತಾ ಇದೆ. ದೇವ್ರ ದಯಿಂದ ನನ್ನ ಹೆಸರು ಬರ್ಲಿ. ಏನು ನನಗೆ ಬೇರೆ ಗಿಫ್ಟ್ ಅಂತೂ ಸಿಕ್ಕಿಲ್ಲ, ಇದಾದ್ರೂ ಸಿಕ್ಲಿ. ಓಕೆ, ನೋಡೋಣ ನೀನ್ ಅದೃಷ್ಟ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಆಕ್ಚುಲಿ ನನ್ನ ಹೆಸರಲ್ಲಿ ಇದ್ದೀರಾ ಪಕ್ಕ ಬಂದಿರೋದು. ನೀನ್ ಲಕ್ಕಿ ಸ್ವಲ್ಪ ನೋಡ. ನೆಕ್ಸ್ಟ್ ಗಿಫ್ಟ್ ನಿಂಗೆ ಇದು ಕೊಡಿಸ್ತೀನಿ ಆಯ್ತಾ? ಯಾವುದು? ಇದು ಕೊಡಿಸ್ತೀನಿ. ಕೊಡ್ಸಮೇಗಲ್ಲ ಒಂದ್ 50 ಗ್ರಾಮ್ ಕೊಡಿಸ್ಬಿಡು. 40 ಗ್ರಾಮ್ ಯಾಕೆ 50? ಎಷ್ಟಿದೆ ಅದು? 40 ಗ್ರಾಮ್ ಇದೆ. 40 ಗ್ರಾಮಾ? ಎಷ್ಟು ಗ್ರಾಮ್ ಕೊಡ್ತೀಯ ನನ್ಗೆ? ಯಾವ್ದು ಬೇಕು ಹೇಳು, ನೀನ್ ಯಾವ್ದು ಮುಟ್ತೀಯ ಅದೇನೆ. ಮುಟ್ಟಕ್ಕಾಗಲ್ಲ, ಗ್ಲಾಸ್ ಹಾಕ ಇದಾ? ಇದು ಚೆನ್ನಾಗಿದೆ. ಮ್ಯಾನಿಫೆಸ್ಟಿಂಗ್ ಇಟ್. ಫೈನಲಿ ನಮ್ ಶಾಪಿಂಗ್ ಆಯ್ತು. ಲಕ್ಕಿ ಡ್ರಾಗೆ ಅಂತ ಒಂದ್ ಚಿಟ್ಟು ಕೂಡ ತಗೊಂಡಿದ್ದೀನಿ. ಲಕ್ಕಿ ಡ್ರಾ ಅಲ್ಲಿ ಹಾಕ್ಬಿಟ್ಟು ಹೋಗೋಣ. ಹಾ, ಲಕ್ಕಿ ಡ್ರಾ ನೋಡೋಣ. ಬಿಕಾಸ್ 10 ಕಸ್ಟಮರ್ಸ್ ಬರೋ ತನಕ ವೇಟ್ ಮಾಡ್ಬೇಕು. ಅಂಡ್ ನಮ್ ವೇಣು ಅವರು ನಮ್ಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು ಭೀಮಾದಲ್ಲಿ. ನಾವು ಬಂದಾಗೆಲ್ಲ ಆಕ್ಚುಲಿ ವೇಣು ಅವರೇ ತುಂಬಾ ಗೈಡ್ ಮಾಡೋದು. ಇನ್ ಕೇಸ್ ಏನಾದ್ರು ಇಲ್ಲಿ ಐಟಮ್ ಇಲ್ಲ ಅಂದ್ರೆ ಬೇರೆ ಕಡೆ ತರಿಸ್ಕೊಡ್ತಾರೆ. ಜೊತೆಗೆ ವಾಟ್ಸ್ಆಪ್ ಅಲ್ಲೆಲ್ಲ ಕಮ್ಯುನಿಕೇಟ್ ಮಾಡಿ ಯಾವ್ದು ಐಟಮ್ ಬಂದ್ರೂ ಅವ್ರು ನಮ್ಗೆ ಸಜೆಸ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಬನ್ನಿ ಹೋಗೋದ, ಲಕ್ಕಿ ಡ್ರಾ ಹಾಕ್ಬಿಟ್ಟು ಚಿಟ್ಟು ಸಂಡೆ ವಾಪಸ್ ಬರ್ಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬೈ ಸರ್. ಥ್ಯಾಂಕ್ ಯು ಸರ್.
ನೋಡಿ ಅಲ್ಲಿ ಆಚೆ ಚಿಟ್ಟಾಗ್ಬೇಕಂತ. ನಮ್ದು ವಿನ್ನರ್ ಆದ್ರೆ 10,000 ವಿನ್ನರ್ ಆಗ್ತಾರೆ. ಸೊ ನಮ್ ಲಕ್ಕಿ ಡ್ರಾ ಚಿಟ್ ಹಾಕಕ್ ಹೋಗ್ತಾ ಇದೀವಿ. ದೇವ್ರ ಹೆಸ್ರು ಹೇಳ್ಬಿಟ್ಟು ಹಾಕು. ದೇವ್ರೇ ಎಲ್ಲಾ ದೇವ್ರೇ ಪ್ಲೀಸ್ ನನ್ನ ಹೆಸರು ಬರ್ರಿ. ಹಾಕೋಣ. ಥ್ಯಾಂಕ್ ಯು ಸರ್. ಸಾರಿ. ಅಲ್ಲಿ 3 ಚಿಟ್ ಇರೋದು, ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ ಕೂಲ್, ಲೆಟ್ಸ್ ಗೋ. ಸೊ ಫೈನಲಿ ನಾವು ಭೀಮಾಯಿಂದ ಹೊರಟಾಯ್ತು ಅಂಡ್ ತುಂಬಾ ಹೊಟ್ಟೆ ಹಸಿತಾಯ್ತು ಆಕ್ಚುಲಿ ಈವ್ನಿಂಗ್ ಇಂದ, ಬಟ್ ಏನೂ ತಿಂದಿರ್ಲಿಲ್ಲ ಬಿಕಾಸ್ ಆಬ್ವಿಯಸ್ಲಿ ಕೋರ್ಮಂಗ್ಲ ಬಂದೆ ನಮ್ಮ ಅಂಗಡಿನ ಹೇಗ್ ಮಿಸ್ ಮಾಡೋದು. ಸೊ ಇಲ್ಲಿ ನಮ್ ಬಿಸಿ ಬಿಸಿ ದೋಸೆ ತಿನ್ನೋಣ ಅಂತ ಮಾತಾಡ್ಸ್ಕೊಂಡು ದೋಸೆ ತಿನ್ಕೊಂಡು. ನಾನು ಆಕ್ಚುಲಿ ಬರೀ ಫ್ರೈಡೆ ಸ್ಯಾಟರ್ಡೆ ಸಂಡೇ ಬರಕ್ ಆಗ್ತಾ ಇದೆ ನಮ್ ಸ್ಟಾಲ್ಗೆ. ಸೊ ಮಿಕ್ಕಿದ ಡೇಸ್ ಅಲ್ಲಿ ನೋಡ್ಬೇಕು. ಇವಾಗ ಪಾಪ ನಮ್ಮಮ್ಮ ನಿಂತವ್ರೆ, ಅಲ್ಲಿ ನೋಡ್ಬೋದು ನೀವು. ಅಲ್ಲ ನಮ್ ದೋಸೆನ ಅಂಗಡಿನ ಮಾತ್ರ ನಾನು ತುಂಬಾ ಮಿಸ್ ಮಾಡ್ತೀನಿ. ಪಾರ್ಕಿಂಗ್ ಎಲ್ಲಿದೆ? ಪಾರ್ಕಿಂಗ್ ಅಲ್ಲಿ ಮುಂದೆ ಇದೆ. ಬರ್ಬೇಕಂತ ಆಸೆ ಆಗುತ್ತೆ, ಬಟ್ ಏನಂದ್ರೆ ಕೆಲ್ಸಗಳು ಅಷ್ಟೊಂದು ಇರುತ್ತೆ. ಸೊ ಬರಕ್ ಆಗ್ತಾ ಇಲ್ಲ ಈ ನಡುವೆ. ಬಟ್ ನಾನು ಅದೇ ಹೇಳ್ತಾ ಇದ್ದೆ ಮೋನಿಗೆ, ನೆಕ್ಸ್ಟ್ ವೀಕ್ ಇಂದ ಅಂದ್ರೆ ಗೃಹ ಪ್ರವೇಶ ಎಲ್ಲ ಮುಗ್ದಾದ್ಮೇಲೆ ನಾನು ಆಲ್ಮೋಸ್ಟ್ ಅಟ್ಲೀಸ್ಟ್ ವೀಕ್ಲಿ 4 to 5 ಟೈಮ್ಸ್ ಬರೋಕ್ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ. ಬನ್ನಿ ಇವಾಗ ಟೈಮ್ ಟು ಈಟ್ ಅವರ್ ಯಮ್ಮಿ ದೋಸೆ. ಐ ಆಮ್ ಸಚ್ ಅ ಲಕ್ಕಿ ವೈಫ್ ಅಂತ ಹೇಳ್ಬೋದು, ಬಿಕಾಸ್ ಮೈ ಹಸ್ಬೆಂಡ್ ಇಸ್ ಅ ವೆರಿ ಸಪೋರ್ಟಿವ್ ಹಸ್ಬೆಂಡ್. ಓಕೆ, ಸೊ ನಮ್ ದೋಸೆ ಅಂಗಡಿ ಹತ್ರ ಬಂದ್ವಿ. ಸೊ ನಮ್ಮ ಮಾವನ ಇವತ್ತು ದೋಸೆ ಆಗ್ತಾ ಇದಾರೆ. ಅದಕ್ಕೆ ನಮ್ಮ ಮಾವನ್ ಸ್ಪೆಷಲ್ ಏನಾದ್ರು ದೋಸೆ ಮಾಡ್ಕೊಡಿ ಅಂತ ಹೇಳಿದೆ. ಮಾವ ನನಗೋಸ್ಕರ ತುಂಬಾ ವರ್ಷ ಆದ್ಮೇಲೆ ಅವ್ರದೊಂದು ಸ್ಪೆಷಲ್ ದೋಸೆ ಇದೆ, ಅದನ್ನ ನನಗೋಸ್ಕರ ಮಾಡ್ತಾ ಇದ್ದಾರೆ. ಇಲ್ಲಿ ರೆಡಿ ಆಗ್ತಾ ಇದೆ, ಗಾರ್ನಿಶಿಂಗ್ ಎಲ್ಲಾನು ಮಾಡ್ತಾ ಇದಾರೆ. ನಮ್ ಡ್ಯಾಡಿ ಡೆಕೋರೇಷನ್ ನೋಡಿ, ಚೆನ್ನಾಗಿದೆ. ಈ ಕಡೆ ಅಪ್ಪ, ಈ ಕಡೆ ಮಗಳು. ಎಲ್ಲ ಕಾಜು ಎಲ್ಲ ಇದ್ರೆ ಮಾಡ್ಬೋದು. ಏನ್ ಮಾಡೋದು ಪಾಪ ನಮ್ಗಿಂತ ಜೋರಾಗಿರೋ ಇದಾರೆ. ನಾನೇ ಮಾಡಿದೀನಿ ಅಂತೇನಲ್ಲ, ಈಗಿಂದ ಚೆನ್ನಾಗ್ ಮಾಡ್ತಾರೆ. ಚೆನ್ನಾಗಿ ಮಾಡಿದೀರಾ, ಸಕಲಾಗಿ ಕಾಣಿಸ್ತಾ ಇದೆ. ಮುಂಬೈಲಿ ಅವತ್ತಿನ ದಿವಸ ಮುಂಬೈಲಿ ಉತ್ತಪ್ಪ ಅಂದ್ರೆ ಫೇಮಸ್. ಉತ್ತಪ್ಪ, ಮಸಾಲೆ ಉತ್ತಪ್ಪ, ಮೈಸೂರು ಉತ್ತಪ್ಪ, Correct. ಉತ್ತಪ್ಪ ಇವೆಲ್ಲ ಫೇಮಸ್. ಇಲ್ಲೆಲ್ಲ ಒಂದು ಉತ್ತಪ್ಪ ಮಾಡಕ್ ಹೋದ್ರೆ 10 ದೋಸೆಗೆ ಹೋಗುತ್ತೆ. ಹೌದೌದು. ಸುದ್ದಿನೇ ಇರ್ತಲ್ಲ ಇಲ್ಲಿ ಯಾರು. ಆಕ್ಚುಲಿ ಇದನ್ನ ಮಾಡೋದಕ್ಕೆ ತುಂಬಾನೇ ಟೈಮ್ ಹಿಡಿತು. ಆಲ್ಮೋಸ್ಟ್ ಒಂದು 10 ನಿಮಿಷ ಹಿಡಿತು ಅಲ್ವಾ? 10-15 ನಿಮಿಷ ಹಿಡಿತದೆ, ಟೈಮ್ ತಗತ್ತದೆ, ಟೈಮ್ ತೊಗೊಳುತ್ತೆ. ಹೌದು, ಜಾಸ್ತಿ ಹೀಟ್ ಇರಬಾರ್ದು. ಇವೆಲ್ಲ ಒಂದು ಇರುತ್ತೆ. ಕೇಳಿದ್ರಲ್ಲ ಏನ್ ಸ್ಪೆಷಲ್ ಆಗಿ ನಮ್ಗೆ ಮಾಡ್ಕೊಡ್ತೀನಿ ಅಂತ. ಎಸ್, ಹೊಸ ಹಳ್ಳಿಯ ಹೊಸ ಉತ್ತಪ್ಪ, ಹೊಸ ಉತ್ತಪ್ಪ ಮಾಡ್ಕೊಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಸಿಂಪಲ್ ಆಗಿ ಮಾಡಿ, ಚೆನ್ನಾಗಿದೆ, ನೋಡೋದಕ್ಕೆ ಸಖತ್ ಎಮ್ಮಿ ಆಗಿದೆ. ಏನು ಮಸಾಲೆ ದೋಸೆ, ಹಳಿಮೈ ಹಳೇದಾದ್ಮೇಲೆ ಪ್ಲೇನ್ ದೋಸೆ, ಮಸಾಲೆ ದೋಸೆ. ಫೈನಲ್ ಗಾರ್ನಿಶಿಂಗ್ ಯಾವ ತರ ಇದೆ ನೋಡಿ. ನಮ್ಮ ಮಾವ ಮಾಡಿರುವಂತಹ ಸ್ಪೆಷಲ್ ದೋಸಾ, ಬನ್ನಿ ಟ್ರೈ ಮಾಡೋಣ. ಅಮ್ಮಸ್ ಪಿಜ್ಜಾ ಯಾವಾಗ್ಲೂ ಮರಿಬೇಡಿ, ಯಾಪನ್ಸ್ಕೊಳ್ಳಿ, ಅವಾಗ ಬರ್ತಾ ಇರಿ. ಅವಾಗ ಬರ್ತಾ ಇರಿ. ಯಾಕೆಂದ್ರೆ ಇನ್ನೊಂದು ಡೂಪ್ಲಿಕೇಟ್ ಅಮ್ಮಸ್ ಹಾಕ್ಬಿಟ್ಟಿದೆ, ದಯವಿಟ್ಟು ಗಮನಿಸಿ. ಎಲ್ಲ ಕಡೆ ಫಸ್ಟ್ ಕಾಪಿಗಳು ಆಗ್ತಾ ಇದೆ, ಬಟ್ ಒರಿಜಿನಲ್ ಯಾವತ್ತಿದ್ರು ಒರಿಜಿನಲ್. ಸೊ ಒರಿಜಿನಲ್ ದೋಸೆ ಟ್ರೈ ಮಾಡ್ಬೇಕು ಅಂತಂದ್ರೆ ಕೋರ್ಮಂಗ್ಲ ಕಲ್ಯಾಣ ಮಂಟಪ ಬಸ್ ಸ್ಟಾಪ್ ಹತ್ರ ಬನ್ನಿ. ನಮ್ಮ ಅಕ್ಕಂಗೆ ದೇವ್ರು ತುಂಬಾ ಒಳ್ಳೇದ್ ಮಾಡ್ಲಿ, ಲಕ್ಷ್ಮಿ ಚೆನ್ನಾಗಿ ಹೊಲಿಲಿ ಅವಳ ಮನೇಲಿ. ನನ್ನ ತಂಗಿಗೂ ಲಕ್ಷ್ಮಿ ತುಂಬಾ ಚೆನ್ನಾಗಿ ಹೊಲಿಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ತಂಗಿ ಮತ್ತೆ ನನ್ನ ತಂಗಿ ಯಜಮಾನ್ರು ಅಂದ್ರೆ ನಮ್ಮ ಫುಲ್ ಫ್ಯಾಮಿಲಿಯಿಂದ ನಮ್ಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ ಗೃಹ ಪ್ರವೇಶಕ್ಕೆ. ಸೊ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮೋಹನ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಒಳ್ಳೇದಾಗ್ಲಿ. ಆಕ್ಚುಲಿ ಇದು ಒಂಥರ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಈ ದಿನಕ್ಕೋಸ್ಕರ ಆಲ್ಮೋಸ್ಟ್ 2.5 years ಇಂದ ವೆಯ್ಟ್ ಮಾಡಿದ್ವಿ. ತುಂಬಾ ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ಮ ದೇವ್ರ ಮನೆಯಲ್ಲಿ ಆ ಲಕ್ಷ್ಮಿ ಕಳೆ ಅಂದ್ರೆ ಆ ಲಕ್ಷ್ಮಿ ನನ್ನ ತಂಗಿ ಕೊಟ್ಟಿರೋ ಲಕ್ಷ್ಮಿ ಹೊಲಿತಾಳೆ. ತುಂಬಾ ಒಂಥರ ಸಖತ್ ಚೆನ್ನಾಗಿ ಅಲಂಕಾರ ಮಾಡ್ಬೇಕು ಅಂತ ಆಸೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸದಾಕಾಲ ನಿಮ್ಮ ಮನೇಲಿ ಲಕ್ಷ್ಮಿ ಯಾವಾಗ್ಲೂ ಇರ್ಲಿ, ಇನ್ನೂ ಜಾಸ್ತಿ ಬರ್ಲಿ. ಸೊ ಮನೇಲೂ ಕೂಡ ಹೀಗೆ ಇರ್ಲಿ. ಥ್ಯಾಂಕ್ ಯು. ನಮ್ಮ ಲಕ್ಷ್ಮಿ ಮನೇಲೂ ಲಕ್ಷ್ಮಿ ಚೆನ್ನಾಗಿ ಹೊಲಿಲಿ. ಥ್ಯಾಂಕ್ ಯು ಸೋ ಮಚ್ ನಂದು. ಥ್ಯಾಂಕ್ ಯು ಸೋ ಮಚ್ ಮೋಹನ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ ದೇವ್ರು ತುಂಬಾ ಒಳ್ಳೇದು ಮಾಡ್ಲಿ. ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇರುತ್ತೆ ಅಂದ್ರೆ ಲಕ್ಷ್ಮಿ ಇರ್ಬೇಕು ಮನೇಲಿ, ಲಕ್ಷ್ಮಿ ಮುಖವಾಡ ಇಡ್ಬೇಕು ಪೂಜೆ ಟೈಮಲ್ಲಾಗ್ಲಿ, ವರಮಹಾಲಕ್ಷ್ಮಿ ಟೈಮಲ್ಲಾಗ್ಲಿ. ಸೊ ಪಾಪ ನಮ್ಮ ಅಕ್ಕ ಮತ್ತೆ ಅಕ್ಕ ಲಚ್ಚುಗೆ ತುಂಬಾ ಅಂದ್ರೆ ಈ ಟೈಮಲ್ಲಿ ತುಂಬಾ ಖರ್ಚು ಜಾಸ್ತಿ, ದುಡ್ಡಿಲ್ಲ ಕೈಲಿ. ಬಟ್ ಲಕ್ಕಿಲಿ ನಮ್ಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಅಷ್ಟು.
ಇದು ಒಂದು ಗಿಫ್ಟ್ ಮಾಡೋದಕ್ಕೆ. ಸೊ ಎಸ್, ತುಂಬಾ ಖುಷಿಯಾಗಿದೆ. ಏನ್ ಗೊತ್ತಾ, ಎಲ್ಲಾ ಹೆಣ್ಮಕ್ಳಿಗೂ ಒಂದೊಂದು ತವ್ರ ಮನೆ ಅಂದ್ರೆ ನಮ್ 3 ಜನಕ್ಕೂ ಹೇಳ್ಬೇಕು ಅಂದ್ರೆ 3 ತವ್ರ ಮನೆ. ನನ್ಗೆ ಇವ್ರಿಬ್ರು ಮನೆನೂ ತವ್ರ ಮನೆ ತರನೇ, ಅವ್ರಿಗೂ ನಮ್ಮಿಬ್ರು ಅಂದ್ರೆ ಈ ತರ ನಮ್ಮಮ್ಮನ ಮನೆ ಅಂತೂ ಇದ್ದೇ ಇದೆ. ನಿಜ. ಥ್ಯಾಂಕ್ ಯು ಸೋ ಮಚ್ ನೀವಿಬ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ನಂಗೆ ಮಾತು ಬರ್ತಾ ಇಲ್ಲ, ಬಟ್ ನಂಗೆ ತುಂಬಾ ಆಸೆ ಇತ್ತು ಲಕ್ಷ್ಮಿ ಇರ್ಬೇಕು ನಮ್ಮ ಮನೇಲಿ ಅಂತ. ಅಂಡ್ ನನ್ನ ತಂಗಿ ಮುಖಾಂತರ ಆಯ್ತು, ಸಂತೋಷ. ವೆರಿ ಗುಡ್. ಅದನ್ನು ಸೋ ಮಚ್ ಥ್ಯಾಂಕ್ಸ್ ಅಂತ. ಏನಕ್ಕಮ್ಮ ಥ್ಯಾಂಕ್ಸ್. ಎಲ್ಲರೂ ಚೆನ್ನಾಗಿರ್ಬೇಕಮ್ಮ, ಖುಷಿಯಾಗಿರ್ಬೇಕು. ಆಶೀರ್ವಾದ ತಗೊಳಮ್ಮ. ವರ್ಷ ಅಭಿವೃದ್ಧಿರಸ್ತು ದೀರ್ಘ ಸುಮಂಗಲೀ ಭವ. ಸೊ ನಮ್ ಲಕ್ಷ್ಮಿ ಕಡೆಯಿಂದ ನಮ್ಗೊಂದು ಲಕ್ಷ್ಮಿ ಬಂದಿದೆ ನಂದು. ಥ್ಯಾಂಕ್ ಯು ಸೋ ಮಚ್. ನಾನಿರೋವರೆಗೂ ಆ ಲಕ್ಷ್ಮಿನ ಡೈಲಿ ಪೂಜಿಸ್ಬೇಕು ಅಂತ ನನಗೆ ಆಸೆ. ವರ್ಷಕ್ಕೆ ಒಂದ್ಸತಿ ಅಲ್ಲ, ಡೈಲಿ ಲಕ್ಷ್ಮಿನ ಪೂಜಿಸ್ಬೇಕು ಅಂತ ನನಗೆ ಆಸೆ ಇರೋದು. ನಮ್ ತಂಗಿ ಕೊಟ್ಟಿರೋ ಲಕ್ಷ್ಮಿ ಪ್ರತಿದಿನ ಪೂಜೆ ಆಗ್ಬೇಕು ನಮ್ಮ ಮನೇಲಿ. ಆ ಲಕ್ಷ್ಮಿ ನಮಗ್ ಮಾತ್ರ ಅಲ್ಲ, ನನ್ನ ತಂಗಿರಿಗೂ ಕೂಡ ತುಂಬಾ ಒಳ್ಳೇದ್ ಮಾಡ್ಲಿ. ಲಕ್ಷ್ಮಿ ವರಮಹಾಲಕ್ಷ್ಮಿಯಾಗಿ ರಾರಾಜಿಸ್ಲಿ ಅಂತ ನಮಗೆ ಬನ್ನಿ, ವೇಟ್ ಮಾಡ್ತಾ ಇದ್ರೆ ಕೆಳಗಡೆ ನೋಡೋಣ.